ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಮುಂಬೈ ಗ್ಯಾಂಗ್ ಜೊತೆಗೆ ಮಂಗಳೂರಿನ ಗ್ಯಾಂಗ್ ಕೂಡ ಶಾಮೀಲಾಗಿರುವಂತಹ ಶಂಕೆ ಹಿನ್ನೆಲೆಯಲ್ಲಿ ಕೆಲವರನ್ನ ಪೊಲೀಸರು ಈಗ ಡ್ರಿಲ್ ನಡೆಸ್ತಾ ಇದ್ದಾರೆ. ಕೋಟೆಕಾರು ಬ್ಯಾಂಕ್ ದರೋಡೆಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಕೊಟ್ಟು ದರೋಡೆ ಮಾಡಿಸಲಾಯ್ತಾ? ಮಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿಯ ಶಾಮೀಲಿನ ಶಂಕೆ ಕೂಡ ಇದೆ. ಪರ್ಸೆಂಟೇಜ್ ಆಧಾರದಲ್ಲಿ ಡೀಲ್ ಕೊಟ್ಟು ಮುಂಬೈನ ರಾಬರಿ ಟೀಮ್ ಅನ್ನ ಕರೆಸಲಾಗಿತ್ತು. 10 ಜನ ಲೂಟಿಕೋರರ ಗ್ಯಾಂಗ್ಗೆ ಸುಪಾರಿಯನ್ನ ಕೊಡಲಾಗಿತ್ತು ಅನ್ನೋ ಅಂಶ ಈಗ ಪೊಲೀಸರಿಗೆ ಗೊತ್ತಾಗಿದೆ. ಮುಂಬೈನ ಧಾರಾವಿಯಲ್ಲಿ ಈ ಗ್ಯಾಂಗ್ ಇತ್ತು. ಸೊ ಈ ಗ್ಯಾಂಗ್ ಜೊತೆಗೆ ಪರ್ಸೆಂಟೇಜ್ ಆಧಾರದ ಜೊತೆ ಮೇಲೆ ಈ ಡೀಲ್ ಅನ್ನ ನಡೆಸಿದ್ದಾರೆ. 10 ಜನರ ತಂಡದ ಮೇಲೆ ಈಗ ಶಂಕೆ ವ್ಯಕ್ತವಾಗಿದೆ. ಕೆಲವರನ್ನ ಪೊಲೀಸರು ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸುಪಾರಿ ಕೊಟ್ಟವರು ಯಾರು? ಮಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿ ಈ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ವ್ಯಕ್ತಿಯನ್ನ ಈಗ ಪತ್ತೆ ಹಚ್ಚೋ ಕಾರ್ಯದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ಹಾಡು ಹಗಲೇ ದರೋಡೆ ನಡೆಸಲಾಗಿತ್ತು. ಮಧ್ಯಾಹ್ನ ನಡೆದ ಈ ದರೋಡೆಯಲ್ಲಿ ಸ್ಥಳೀಯರ ಒಂದು ಪಾತ್ರ ಇರಬಹುದು ಅನ್ನುವಂತಹ ಶಂಕೆ ಆರಂಭಿಕ ಹಂತದಲ್ಲೇ ವ್ಯಕ್ತವಾಗಿತ್ತು. ಅದರ ಜಾಡನ್ನ ಹಿಡಿದಿರುವ ಪೊಲೀಸರಿಗೆ ಕೆಲವೊಂದಷ್ಟು ಹಿಂಟ್ಗಳು ಲಭ್ಯವಾಗ್ತಾ ಇದೆ. ಮುಂಬೈ ಗ್ಯಾಂಗ್ನ ಜೊತೆಗೆ ಮಂಗಳೂರಿನ ಗ್ಯಾಂಗ್ನ ಲಿಂಕ್ ಕೂಡ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಹಾಗಾದ್ರೆ ಕೋಟೆಕಾರು ಬ್ಯಾಂಕ್ ದರೋಡೆಯಲ್ಲಿ ಮಂಗಳೂರಿನ ವ್ಯಕ್ತಿಗಳ ಪಾಲೇ ಇದೆಯಾ? ಈಗ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ? ಅವರಿಂದ ಇನ್ಫಾರ್ಮೇಶನ್ ಡೀಪ್ ಆಗಿ ಹೋಗ್ತಾ ಇದೆಯಾ ಇಲ್ವಾ? ದಿವ್ಯಾ, ಮಂಗಳೂರಿನ ಈ ಒಂದು ದರೋಡೆ ಪ್ರಕರಣ ಏನಿದೆ, ಇದರಲ್ಲಿ ಮಂಗಳೂರಿನ ನಿವಾಸಿಗಳೇ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಮಹತ್ವದ ಸುಳಿವು ಪೊಲೀಸರಿಗೆ ಸಿಕ್ಕಿದೆ. ಸುಮಾರು 10ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲೂ ಮಂಗಳೂರಿನ ಈ ಉಳ್ಳಾಲದ ಆಸುಪಾಸಿನ ಕೆಲವರು ಪ್ರತಿಷ್ಠಿತ ವ್ಯಕ್ತಿಗಳೇ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಉಳ್ಳಾಲದ ಕಿನ್ಯಾ ನಿವಾಸಿ ಒಬ್ಬರನ್ನು ಬಹಳಷ್ಟು ಹೆಚ್ಚಿನ ಪ್ರಮಾಣದ ತನಿಖೆ ಮಾಡಿದ್ದಾರೆ, ಡ್ರಿಲ್ ಮಾಡಿದ್ದಾರೆ. ಅವರಿಂದ ಸಾಕಷ್ಟು ಮಾಹಿತಿಗಳು ಹೊರಬಂದಿದೆ. ಹೀಗಾಗಿ ಕೇವಲ ಇವರನ್ನು ಇಲ್ಲಿಯೇ ದರೋಡೆ ಮಾಡಿರೋದು ಮಾತ್ರ ಅಲ್ಲ, ಇವರನ್ನು ತರಿಸ್ಕೊಂಡು ಸುಪಾರಿ ಮೂಲಕ ದರೋಡೆ ಮಾಡಿಸಿದ್ದಾರೆ. ಅದರಲ್ಲಿ ಪರ್ಸೆಂಟೇಜ್ ತಗೊಳ್ಳುವಂಥ ಪ್ಲ್ಯಾನನ್ನು ಇಲ್ಲಿನ ವ್ಯಕ್ತಿಗಳು ಮಾಡಿದ್ದಾರೆ ಅನ್ನುವಂಥದ್ದು ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಹಾಗಾಗಿ ಪೊಲೀಸರು ಮತ್ತಷ್ಟು ಆರೋಪಿಗಳು ಯಾರಿದ್ದಾರೆ, ಅದು ಸ್ಥಳೀಯವಾಗಿರುವಂಥ ಆರೋಪಿಗಳು ಯಾರಿದ್ದಾರೆ ಅವರನ್ನು ಬಂಧಿಸಲಿಕ್ಕೆ ಈಗಾಗಲೇ ಬಲೆಯನ್ನು ಬೀಸಿದ್ದಾರೆ. ಪ್ರಕರಣ ಆದಂಥ ಸಂದರ್ಭದಲ್ಲಿ ಇದರಲ್ಲಿ ಸ್ಥಳೀಯರು ಶಾಮೀಲಾಗಿದ್ದಾರೆ ಅನ್ನುವಂಥ ಮಹತ್ವದ ಸುಳಿವು ಪೊಲೀಸರಿಗೆ ಸಿಕ್ಕಿತ್ತು. ಈಗ ಅದು ಮತ್ತಷ್ಟು ಬೆಳಕಿಗೆ ಬರ್ತಾ ಇದೆ. ಇದರ ಹಿಂದೆ ಇರುವಂಥವರು ಸ್ಥಳೀಯರು, ಅದರಲ್ಲೂ ಆ ಸ್ಥಳೀಯರು ಸುಪಾರಿ ರೂಪದಲ್ಲಿ ಅವ್ರನ್ನ ದರೋಡೆಕೋರರನ್ನು ಕರೆಸಿಕೊಂಡು ಆ ಬಳಿಕ ಅದರಿಂದ ಪರ್ಸೆಂಟೇಜ್ ಪಡೆಯುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂಥ ಅಂಶ. ದಿವ್ಯಾ, ಅಂದ್ರೆ ಈಗ 10 ಜನರ ಲೂಟಿಕೋರರ ಟೀಮ್ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಅವರಷ್ಟು ಜನನು ಒಂದೇ ಗ್ಯಾಂಗ್ನಲ್ಲಿ ಇರೋರ? ಹೌದು, ಇದು ಇವರಿಗೆ ಸುಪಾರಿ ಕೊಟ್ಟಿರುವಂಥದ್ದು ಮುಂಬೈನ ಧಾರಾವಿ ಗ್ಯಾಂಗ್ ಅನ್ನುವಂಥದ್ದು ಗ್ಯಾಂಗ್ ಏನಿದೆ, ಆ ಗ್ಯಾಂಗಿಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವರ ಮೂಲಕ ಅವರು ಈ ಒಂದು ದರೋಡೆಯನ್ನು ಮಾಡಿದ ಬಳಿಕ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ, ಅವರು ಅದರ ಪಾಲು ಪಡೀತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ಮಾಡಿದಾಗ ಸ್ಥಳೀಯರು ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗ ಸುಮಾರು ಜನರನ್ನು ಮಂಗಳೂರು ನಿವಾಸಿಗಳನ್ನೇ, ಅದರಲ್ಲೂ ಪ್ರತಿಷ್ಠಿತ ವ್ಯಕ್ತಿ ಅಂತ ಗುರುತಿಸಿಕೊಂಡ ವ್ಯಕ್ತಿಗಳು ಅನ್ನುವಂಥದ್ದು ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಹಾಗಾಗಿ ಅವರನ್ನು ಡ್ರಿಲ್ ಮಾಡುವ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿರುವಂಥದ್ದು. ದಿವ್ಯಾ.